ಈ ಕಥೆ ಎಲ್ಲ ಕಡೆಯೂ ನಾನು ಹೇಳ್ತೀನಿ. ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಕರಿತೀವಿ. ಅವ್ರನ್ನ ಹಾಗೆ ಕರಿಬೇಕು. ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ರಾಜರ್ಷಿ ಅಂತ ಬಿರುದು ಕೊಟ್ಟವರು ಗಾಂಧೀಜಿಯವರು. ಮೈಸೂರಿಗೆ ಬಂದು ಮೈಸೂರಿನ ಪ್ರಗತಿಯನ್ನು ನೋಡಿ ಬೆರಗಾಗಿಬಿಟ್ಟು ಇವರು ರಾಜರಲ್ಲ, ಇವರು ಋಷಿ ಸಂತ, ಅವ್ರು ಮಾತ್ರವೇ ತಪಸ್ ಮಾಡಿ ಇಂಥ ಅಭಿವೃದ್ಧಿ ಜನೋಪಕಾರವನ್ನು ಮಾಡೋದಕ್ಕೆ ಸಾಧ್ಯ ಅಂತ ರಾಜ ಋಷಿ ಅಂತ ಅವರನ್ನು ಹೊಗಳ್ತಾರೆ. ಸೊ ರಾಜರ್ಷಿ ಆಗುತ್ತೆ. ಈ ದೈವಾಂಶ ಸಂಭೂತ ಅಂತ ಬಿರುದು ಕೊಟ್ಟವ್ರು ಯಾರು? ರಮಣ ಮಹರ್ಷಿಗಳು. ತಿರುವಣ್ಣಾಮಲೆಯ ರಮಣಾಶ್ರಮ ಬಹುಶಃ ನೀವೆಲ್ಲ ನೋಡ್ಬೋದು. ಮಹಾರಾಜರು 1940ರಲ್ಲಿ ರಮಣಾಶ್ರಮಕ್ಕೆ ಹೋಗ್ತಾರೆ ತಿರುವಣ್ಣಾಮಲೆ. ನೀವು ರಮಣರನ್ನು ನೋಡಿರ್ಬೋದು. ಅವರು ಒಂದು ಕೌಪಿನ ಹಾಕ್ಕೊಂಡಿರ್ತಾರೆ, ಒಂದು ಬಂಡೆ ಮೇಲೆ ಕೂತಿರ್ತಾರೆ. ಅವ್ರ ಶಿಷ್ಯಂದ್ರೆಲ್ಲ ಅಲ್ಲೇ ಕೂತಿರ್ತಾರೆ. ತುಂಬ ತುಂಬ ಸಾಧಾರಣವಾದಂಥ ಒಂದು ಭಾಳ ಸರಳವಾದಂಥ ಒಂದು ಸೀನ್ ಅದು. ಮಹಾರಾಜರು ಹೋಗಿ ಅವರನ್ನು ನೋಡ್ತಾರೆ. ಮಹಾರಾಜರು ಹೋಗಿ ನೋಡಿದಾಗ, ಏನು ಬಂದ್ರಿ ಮಹಾಸ್ವಾಮಿ? ಆಗ ಅವ್ರು ಹೇಳ್ತಾರೆ, ಸ್ವಾಮಿಗಳೇ, ನಿಮ್ಮ ಒಂದು 5 ನಿಮಿಷಗಳ ಖಾಸಗಿ ಭೇಟಿ ಬೇಕು. ಆಗ ರಮಣರು ಹೇಳ್ತಾರೆ, ನೋಡಿ, ನೀವು, ನಾನು, ನನ್ನ ಶಿಷ್ಯವರಿಂದ, ಈ ಗಿಡ ಗಂಟಿ ಪ್ರಾಣಿ ಪಕ್ಷಿಗಳು ಎಲ್ಲ ಅರುಣಾಚಲೇಶ್ವರನ ಒಂದು ಅಂಶ. ನಾವೆಲ್ಲರೂ ಈಶ್ವರನಿಗೆ ಸೇರಿದವರು. ಸೊ ಇಲ್ಲಿ ನಾನು ನೀವು ಬೇರೆಯವರು ಅನ್ನೋ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ. ಇಲ್ಲೇ ಹೇಳಿ ಪರವಾಗಿಲ್ಲ, ಏನಕ್ಕೆ ಬಂದಿದ್ದೀರಿ ಅಂತ. ಆಗ ಮಹಾರಾಜರು ಹೇಳ್ತಾರೆ, ನೀವು ಹೇಳಿದ್ದು ಒಪ್ಕೊಂಡೆ, ಆದರೂ ನನಗೆ ಒಂದು 5 ನಿಮಿಷಗಳ ಖಾಸಗಿ ಭೇಟಿ ಬೇಕೇ ಬೇಕು ಅಂತ ಇವರು ಒತ್ತಾಯ ಮಾಡ್ತಾರೆ. ಆಗ ನಮ್ಮ ರಮಣರು ಅವರು ಒತ್ತಾಯಕ್ಕೆ ಸೋಲ್ತು ಹೇಳ್ತಾರೆ, ನೋಡಿ, ನಾನು ದಿನ ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಅಷ್ಟೇ ಒಂಟಿಯಾಗಿರ್ತೀನಿ, ಬೇರೆ ಟೈಮಲ್ಲಿ ಶಿಷ್ಯರೆಲ್ಲ ಜೊತೆಯಲ್ಲಿರ್ತಾರೆ ಅಂತ ಹೇಳ್ತಾರೆ. ಆಯಿತು ಮಹಾಸ್ವಾಮಿ ಅಂತ ಅವರು ರೆಸ್ಟ್ ಕೊಟ್ಟೋಗ್ತಾರೆ. ಮಾರನೇ ಬೆಳಗ್ಗೆ 5 ಗಂಟೆಗೆ ಮಹಾರಾಜರು ರಮಣರು ಸ್ನಾನ ಮಾಡುವಾಗ ಹೋಗ್ತಾರೆ. ಅವರ ಒದ್ದೆ ಆದ ಪಾದಗಳನ್ನು ಇಟ್ಕೊಳ್ತಾರೆ. ಆಗ ರಮಣರು ಅವ್ರನ್ನ ಕೈ ಹಿಡಿದೆತ್ತಿ ಒಂದು ಕಡೆ ಕೂರಿಸ್ತಾರೆ. ಏನು ಸ್ವಾಮಿ ಹೇಳಿ ಅಂದಾಗ ಮಹಾರಾಜ ಹೇಳ್ತಾರೆ, ಸ್ವಾಮಿಗಳೇ, ನಿಮ್ಮ ತಪಸ್ಸಿನ ಫಲದಿಂದ, ನಿಮ್ಮ ಈ ತಿರುವಣ್ಣಾಮಲೆ ಅರುಣಾಚಲೇಶ್ವರನ ಶಕ್ತಿಯಿಂದ, ವರಪ್ರಸಾದದಿಂದ ನನಗೊಂದು ವರ ಬೇಕು. ಏನು? ನಮ್ಮ ಮೈಸೂರು ದೇಶದ ಪ್ರಜೆಗಳು ಸದಾ ಉದ್ಯೋಗಸ್ಥರಾಗಿರಬೇಕು. ನಮ್ಮ ಮೈಸೂರು ದೇಶದ ಪ್ರಜೆಗಳು ಸದಾ ಆರೋಗ್ಯವಂತರಾಗಿರಬೇಕು. ನಮ್ಮ ಮೈಸೂರು ದೇಶದ ಪ್ರಜೆಗಳು ಸದಾ ನೆಮ್ಮದಿಯಿಂದ ಇರಬೇಕು. ರಮಣರು ಕೇಳ್ತಾರೆ, ನಿಮಗೇನು ಬೇಡವೆ? ನನಗೇನು ಬೇಡಿ. ಈ ವರ ನೀವು ನಿಮ್ಮ ತಪಶಕ್ತಿಯಿಂದ, ಅರುಣಾಚಲೇಶ್ವರನ ವರದಿಂದ ದಯಪಾಲಿಸ್ಬಿಡಿ, ಅಷ್ಟೇ ಸಾಕು. ಮಹಾರಾಜರು ಕೂತ ತಕ್ಷಣ ಒಂದು ಮಾತು ಹೇಳ್ತಾರೆ, ಸ್ವಾಮಿ, ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ಇದು ನನ್ನ ಮೊದಲನೇ ಭೇಟಿ ಮತ್ತು ಕೊನೆಯ ಭೇಟಿ. ಈ ವರಗಳನ್ನು ನನಗೆ ಕೊಟ್ಬಿಡಿ ನೀವು ಅಂಥೇಳಿ ಹೊರಟುಬಿಡ್ತಾರೆ. ಆಮೇಲೆ ಇವರು ಸ್ನಾನ ಎಲ್ಲ ಮುಗಿಸಿ ಬರ್ತಾರೆ. ಮತ್ತು ಶಿಷ್ಯಗಣ ಎಲ್ಲ ಕೂತಿರುತ್ತೆ. ಮಹಾರಾಜರ ಕಾರು ಹೋಗಬೇಕಾದ್ರೆ ರಮಣರು ಹೇಳ್ತಾರೆ, ಅಲ್ಲಿ ಹೋಗ್ತಾರವರು ದೈವಾಂಶ ಸಂಭೂತ ಮಹಾರಾಜ. ಈ ಶಿಷ್ಯರಿಗೆ ಬೆಳಗ್ಗೆ ನಡೆದಿರೋದು ಕತೆ ಗೊತ್ತಿಲ್ವಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ರಮಣರು ನಗ್ತಾರೆ, ಒಂದು ಸ್ವಲ್ಪ ದಿನ ಆಗಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ತಿರುವಣ್ಣಾಮಲೆಯಿಂದ ಬಂದ ಮಹಾರಾಜರು ಕೆಲವೇ ದಿನಗಳಲ್ಲಿ ದೈವಾಧೀನರಾಗ್ಬಿಡ್ತಾರೆ. ಅವರು ಅದನ್ನು ಮುಂಚೆನೇ ಹೇಳಿರ್ತಾರೆ, ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ಅದಕ್ಕೆ ಅವರು ದೈವಾಂಶ ಸಂಭೂತ ಮಹಾರಾಜರು. ಹಂಗಾರು ನೆನಪಿರ್ಬೇಕು ನಾವು.